ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದೆ. ಬಹು ವರ್ಷಗಳಿಂದ ಸೀರಿಯಲ್ಗಳು ಅಂತ ಅಂದರೆ ನಮ್ಮ ಜನರಿಗೆ ಮನರಂಜನೆ. ಸೊ ಇದರ ಜೊತೆಗೆ ಮೊದಲೆಲ್ಲ ನಾವು ಸಿನಿಮಾಗಳನ್ನು ಸೀರಿಯಲ್ಗಳನ್ನು ಇಷ್ಟಪಟ್ಟು ನೋಡ್ತಿದ್ವಿ. ಆದರೆ ಇತ್ತೀಚೆಗೆ ಯಾವ ಸೀರಿಯಲ್ ಹೆಚ್ಚು ಜನಪ್ರಿಯತೆ ಪಡ್ಕೊಂಡಿದೆ, ಯಾವುದಕ್ಕೆ TRP ಹೆಚ್ಚು ಬಂದಿದೆ, ನಾವು ನೋಡ್ತಿರುವಂಥ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿ ಇದೆ ತಾನೇ, ಇಲ್ಲ ಅಂತಂದರೆ ಯಾವ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿ ಇದೆ ಅನ್ನೋದನ್ನು ನೋಡ್ತೀವಿ. ಇತ್ತೀಚೆಗೆ TRP ನಂಬರ್ 1 ಸ್ಥಾನ ಅನ್ನುವಂಥ ಪೈಪೋಟಿ ಕೂಡ ಹೆಚ್ಚಾಗಿದೆ. ಈ ಮೊದಲಿಂದಲೂ ಕೂಡ ಕಲರ್ಸ್ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಪ್ರಸಾರ ಆಗ್ತಿತ್ತು. ಅದೆಷ್ಟೋ ಹೊಸ ಹೊಸ ಪ್ರತಿಭೆಗಳನ್ನು ಪರಿಚಯಿಸಿತ್ತು ಕಲರ್ಸ್ ಕನ್ನಡ. ಮತ್ತು ಅದೆಷ್ಟೋ ವರ್ಷಗಳ ಕಾಲ ಪ್ರಸಾರವಾದಂಥ ಸೀರಿಯಲ್ಗಳು ಜನಮೆಚ್ಚುಗೆಗೂ ಕೂಡ ಕಾರಣವಾಗಿತ್ತು. ಆದರೆ ಜಿ ಕನ್ನಡ ಇದೀಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಎಲ್ಲರೂ ಜಿ ಕನ್ನಡದ ಸೀರಿಯಲ್ಗಳನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಅದರಲ್ಲೂ ಕಲರ್ಸ್ ಕನ್ನಡದ ಸೀರಿಯಲ್ಗಳಂತೂ ಕಣ್ಮರೆ ಆಗುವಷ್ಟರ ಮಟ್ಟಿಗೆ ಜಿ ಕನ್ನಡದ ಸೀರಿಯಲ್ಗಳು ತುಂಬಾನೇ ವೇಗವಾಗಿ ಮುನ್ನುಗ್ತಾ ಇದೆ. ಹಾಗಿದ್ರೆ ಈ ವಾರದ TRPಯಲ್ಲಿ ಯಾವ ಸೀರಿಯಲ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ, ಯಾವ ಸೀರಿಯಲ್ ಕೊನೆಯ ಸ್ಥಾನದಲ್ಲಿದೆ? ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡದ ನಡುವೆ ಅಜಗಜಾಂತರ ವ್ಯತ್ಯಾಸ ಇದ್ದು ಯಾಕೆ ಈ ಥರದೊಂದು ವ್ಯತ್ಯಾಸ ಆಗ್ತಾ ಇದೆ? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನ್ನಡ ಕಿರುತೆರೆಯ ಸೀರಿಯಲ್ಗಳ 7ನೇ ವಾರದ TRP ಲೆಕ್ಕಾಚಾರ ಫೈನಲಿ ಹೊರಬಿದ್ದಿದೆ. ಈ ಮೂಲಕ ಒಂದಲ್ಲ ಎರಡಲ್ಲ ಒಟ್ಟು 3 ಸೀರಿಯಲ್ಗಳು ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. 3 ಸೀರಿಯಲ್ಗಳು ಕೂಡ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಈ 3 ಸೀರಿಯಲನ್ನು ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಿದ್ದಾರೆ. ಅದರಲ್ಲೂ ಈಗ ತಾನೇ ಶುರುವಾದಂಥ ಒಂದು ಸೀರಿಯಲ್ ಟಾಪ್ 1 ಸ್ಥಾನವನ್ನು ಬಂದು ಕೂತಿರುವುದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಜಿ ಕನ್ನಡದೇ 3 ಸೀರಿಯಲ್ಗಳು ನಂಬರ್ 1 ಸ್ಥಾನವನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಕಲರ್ಸ್ ಕನ್ನಡ ಸೀರಿಯಲ್ಗಳನ್ನು ಹಿಂದಿಕ್ಕಿದೆ. ಟಾಪ್ 7 ತನಕ ಜಿ ಕನ್ನಡದ ಸೀರಿಯಲ್ಗಳೇ ಪೈಪೋಟಿಗೆ ಬಿದ್ದು TRPಯ ರೇಸ್ನಲ್ಲಿ ಇದೆ. ಹಾಗಿದ್ರೆ ಮೊದಲ ಸ್ಥಾನ ಪಡ್ಕೊಂಡಂಥ ಸೀರಿಯಲ್ ಯಾವುದು ಅಂತ ಹೇಳ್ತಾ ಹೋಗ್ತೇವೆ. ಕನ್ನಡ ಕಿರುತೆರೆಯ 7ನೇ ವಾರದ TRP ರೇಟಿಂಗ್ ಹೊರಬಿದ್ದಿದ್ದು ಅಚ್ಚರಿಯ ವಿಚಾರ ಏನು ಅಂದರೆ ಜಿ ಕನ್ನಡದ್ದೇ 3 ಧಾರಾವಾಹಿಗಳು ನಂಬರ್ 1 ಪಟ್ಟುವನ್ನು ಪಡ್ಕೊಂಡಿದೆ. ಈ ಮುಖಾಂತರ TRPಯಲ್ಲೂ ಕೂಡ ಹೊಸ ದಾಖಲೆಯನ್ನು ಜಿ ಕನ್ನಡ ಬರೆದಿದೆ. ಇತ್ತೀಚೆಗಷ್ಟೇ ಶುರುವಾದ ನಾ ನಿನ್ನ ಬಿಡಲಾರೆ ಸೀರಿಯಲ್ ಟಾಪ್ ಸ್ಥಾನಕ್ಕೆ ದಾಪುಗಾಲಿಟ್ಟಿದೆ. ಈ ಮೂಲಕ ಶುರುವಾದ 4-5 ವಾರಕ್ಕೆ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿದೆ. 7ನೇ ವಾರದ TRPಯಲ್ಲಿ ಜಿ ಕನ್ನಡ ವಾಹಿನಿಯ ಸೀರಿಯಲ್ಗಳ TRP ಲೀಸ್ಟ್ ಹೀಗಿದೆ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30ರಿಂದ ರಾತ್ರಿ 10 ಗಂಟೆಯ ಅವಧಿವರೆಗೆ ಒಟ್ಟು 9 ಧಾರಾವಾಹಿಗಳು ಪ್ರಸಾರವಾಗ್ತಿದೆ. ಈ 9 ಧಾರಾವಾಹಿಗಳ ಪೈಕಿ ಇದೀಗ ಟಾಪ್ 7 ಸ್ಥಾನದಲ್ಲಿ ಜಿ ಕನ್ನಡದ ಸೀರಿಯಲ್ಗಳೇ ಇದೆ. ಕಳೆದ 4 ವಾರಗಳಿಂದ ನಂಬರ್ 1 ಸ್ಥಾನದಲ್ಲಿ ಒಂದು ಸೀರಿಯಲ್ ಗೆದ್ದು ಬೀಗ್ತಾ ಇತ್ತು. ಇದೀಗ ನಂಬರ್ 1 ಸ್ಥಾನಕ್ಕೆ 3 ಸೀರಿಯಲ್ಗಳು ಪೈಪೋಟಿಗೆ ಬಿದ್ದಿರುವಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನಿಸ್ತಿದೆ. ಹೌದು, ಶ್ರಾವಣಿ ಸುಬ್ರಹ್ಮಣ್ಯ ಬಹು ವಾರಗಳಿಂದ ಸುಮಾರು 3-4 ವಾರದಿಂದ ಟಾಪ್ 1 ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಈಗ ಇನ್ಯಾವ ಸೀರಿಯಲ್ಗಳು ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹೌದು, ಯುವ ಜೋಡಿಯ ಪ್ರೇಮ ಕಥೆ ಶ್ರಾವಣಿ ಸುಬ್ರಹ್ಮಣ್ಯ ಕಳೆದ 4 ವಾರಗಳಿಂದ ಈ ಸೀರಿಯಲ್ ಟಾಪ್ನಲ್ಲಿಯೇ ಮುಂದುವರೆದಿದೆ. ಇದೀಗ 7ನೇ ವಾರದ TRP ರೇಟಿಂಗ್ನಲ್ಲಿ 8.3 TVR ಪಡೆದು ಮೊದಲ ಸ್ಥಾನದಲ್ಲೇ ಇದೆ. ಅದೇ ರೀತಿ ಜನವರಿ 27ರಿಂದ ಜಿ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹಾರರ್ ಥ್ರಿಲ್ಲರ್ ನಾ ನಿನ್ನ ಬಿಡಲಾರೆ ಧಾರಾವಾಹಿಯನ್ನು ವೀಕ್ಷಕ ಮೆಚ್ಚಿದ್ದಾನೆ. ಈ ಧಾರಾವಾಹಿಗೂ 8.3 ರೇಟಿಂಗ್ ಸಿಕ್ಕಿದೆ. ಅದೇ ರೀತಿಯಾಗಿ ಗುಂಡಮ್ಮನ ಮದುವೆ ಎಪಿಸೋಡ್ ಮೂಲಕವೇ ಗಮನ ಸೆಳೆದ ಅಣ್ಣಯ್ಯ ಸೀರಿಯಲ್ ಸಹ 8.3 TRPಯನ್ನು ಪಡೆದು ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆಯೇ ನಾನಿನ್ನ ಬಿಡಲಾರೆ, ಅದರ ಜೊತೆಗೆ ಅಣ್ಣಯ್ಯ, ಈ 3 ಸೀರಿಯಲ್ಗಳು ಕೂಡ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಜಿ ಕನ್ನಡದ ಈ 3 ಸೀರಿಯಲ್ಗಳು ಕೂಡ ಒಂದೇ ಸಮನೆ 1ನೇ ಸ್ಥಾನವನ್ನೇ ಪಡ್ಕೊಂಡಿರೋದು ನಿಜವಾಗ್ಲೂ ಇದು ಇತಿಹಾಸ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ 3 ಸೀರಿಯಲ್ಗಳು 1ನೇ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಿರುವಂಥದ್ದು ಮತ್ತು 1ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಈ 3 ಸೀರಿಯಲ್ಗಳ ಕಥೆ ಚೆನ್ನಾಗಿರೋದ್ರಿಂದ ಜನ ಇಷ್ಟಪಟ್ಟು ಒಂದೇ ಸಮನೆ ನೋಡ್ತಾ ಇರೋದ್ರಿಂದ ಈ ಸೀರಿಯಲ್ಗಳು ಟಾಪ್ 1 ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಇನ್ನು ಲಕ್ಷ್ಮೀ ನಿವಾಸ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕಥೆಗೆ ಏನಾಗಿದೆ? ಈ ಸೀರಿಯಲ್ಗಳು ಒಂದು ಕಾಲದಲ್ಲಿ ಟಾಪ್ 1 ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಸದಾ ಪೈಪೋಟಿಯಲ್ಲಿ ಇರ್ತಿದ್ದಂಥ ಈ ಸೀರಿಯಲ್ಗಳು ಇದೀಗ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಅಯ್ಯೋ, ಹಾಗಿದ್ರೆ ಲಕ್ಷ್ಮೀ ನಿವಾಸ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕಥೆಗೇನು? ಇನ್ನುಳಿದಂತೆ 2, 3, 4, 5 ಸ್ಥಾನವನ್ನು ಪಡ್ಕೊಂಡಂಥ ಸೀರಿಯಲ್ಗಳು ಯಾವುದು ಅನ್ನೋದು
ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಲಕ್ಷ್ಮೀ ನಿವಾಸಕ್ಕೆ ಸಿಕ್ಕಂತ TRP ಎಷ್ಟು ಅಂತ ನೋಡೋದಾದ್ರೆ 1 ಗಂಟೆ ಪ್ರಸಾರ ಕಾಣುವ ಲಕ್ಷ್ಮೀ ನಿವಾಸ ಸೀರಿಯಲ್ ಅದ್ಯಾಕೋ ಕೊಂಚ ಮಂಕಾಗಿದೆ. ಮೊದಲ ಸ್ಥಾನದಲ್ಲಿಯೇ ಹೆಚ್ಚು ಕಾಣಿಸ್ಕೊಳ್ತಿದ್ದಂಥ ಈ ಸೀರಿಯಲ್ ತುಂಬಾ ವಾರಗಳೇ ಆಯಿತು ಇದೀಗ ಮೊದಲ ಸ್ಥಾನದಲ್ಲಿ ಕಾಣಿಸ್ತಾ ಇಲ್ಲ. ಇದೀಗ 7ನೇ ವಾರದ TRPಯಲ್ಲಿ ಈ ಸೀರಿಯಲ್ 7.5 ರೇಟಿಂಗ್ ಅನ್ನು ಪಡೆದು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಲ್ಲಿಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಮೊದಲ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಂಪ್ ಆಗ್ಬಿಟ್ಟಿದೆ. ಇನ್ನುಳಿದಂತೆ ಅಮೃತಧಾರೆ ವೀಕ್ಷಕರಿಗೆ ಬಗೆ ಬಗೆಯ ಟ್ವಿಸ್ಟ್ ನೀಡುತ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಭೂಮಿಕಾ ಗರ್ಭಿಣಿ ಆಗಿಲ್ಲ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಹೀಗೆ ಸಾಗುತ್ತಿರುವ ಈ ಸೀರಿಯಲ್ 7ನೇ ವಾರ 6.8 TRP ಪಡೆದು 3ನೇ ಸ್ಥಾನದಲ್ಲಿದೆ. ಅಮ್ಮ ಮತ್ತು ಮಗ ಒಂದಾಗುವಂತ ಸಂಚಿಕೆ ಬಂದಾಗ ಅಮೃತಧಾರೆ ಸೀರಿಯಲ್ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿತ್ತು. ಇದೀಗ 3ನೇ ಸ್ಥಾನಕ್ಕೆ ಖುಷಿ ಪಡ್ತಾ ಇದೆ. ಇನ್ನು ಬ್ರಹ್ಮಗಂಟು ರಾತ್ರಿ 10 ಗಂಟೆಗೆ ಪ್ರಸಾರವಾಗುವ ಬ್ರಹ್ಮಗಂಟು ಸೀರಿಯಲ್ 7ನೇ ವಾರದ TRPಯಲ್ಲಿ 6ನೇ ವಾರಕ್ಕೆ ಹೋಲಿಸಿದ್ರೆ ಕೊಂಚ ಚೇತರಿಕೆ ಕಂಡು ಬಂದಿದೆ. 6.3 TRP ಪಡೆದ ಬ್ರಹ್ಮಗಂಟು 4ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸದಾ ಪುಟ್ಟಕ್ಕನ ಮಕ್ಕಳು ಟಾಪ್ 1 ಇರ್ತಿತ್ತು. ಒಂದ್ ಕಾಲದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂಥ ಪುಟ್ಟಕ್ಕನ ಮಕ್ಕಳು ಇದೀಗ 4.8 TRP ಪಡೆದು 5ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ಇದು ಸಮಯ ಹೆಚ್ಚು ಕಮ್ಮಿ ಆಗಿದ್ರಿಂದ ಮೊದಲು ಪ್ರಸಾರ ಆಗ್ತಿದ್ದಂಥ ಸಮಯಕ್ಕಿಂತ ಈಗ ಬೇರೆ ಸಮಯದಲ್ಲಿ ಪ್ರಸಾರ ಆಗ್ತಿರೋದ್ರಿಂದ ಇಷ್ಟರ ಮಟ್ಟಿಗೆ TRP ಡೌನ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಶ್ರೀರಸ್ತು ಶುಭಮಸ್ತು ಸಂಜೆ 6 ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ 7ನೇ ವಾರ 3 TRP ಪಡೆದು 6ನೇ ಸ್ಥಾನದಲ್ಲಿದೆ. ಇನ್ನು ಸೀತಾರಾಮ ಸಂಜೆ 5:30ಕ್ಕೆ ಪ್ರಸಾರ ಕಾಣುತ್ತಿರುವ ಸೀತಾರಾಮ ಸೀರಿಯಲ್ನಲ್ಲಿ ಈಗ ಮಹಾಕುಂಭಮೇಳದ ಸಂಚಿಕೆ ಪ್ರಸಾರ ಆಗ್ತಾ ಇದೆ. ಅದರಂತೆ 7ನೇ ವಾರದ TRPಯಲ್ಲಿ ಈ ಸೀರಿಯಲ್ 2.5 TRPಯನ್ನು ಪಡೆದು 7ನೇ ಸ್ಥಾನದಲ್ಲಿದೆ. ಟಾಪ್ 7 ಅಂತ ನಾವು ನೋಡಿದಾಗ ಅದರಲ್ಲಿ ಜಿ ಕನ್ನಡದ ಸೀರಿಯಲ್ಗಳೇ ಇದೆ. ಇನ್ನು ಕಲರ್ಸ್ ಕನ್ನಡದ ಯಾವುದೇ ಸೀರಿಯಲ್ಗಳು ಕೂಡ TRPಯಲ್ಲಿ ಇಲ್ಲ. TRPಯಲ್ಲಿ ಹಿಂದೆ ಬಿದ್ದಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.